ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಪೂರ್ವಾಷಾಢ ನಕ್ಷತ್ರದವರ ಸ್ವಭಾವ, ಅವರ ವ್ಯಕ್ತಿಗತ ಪರಿಚಯಗಳನ್ನು, ಅವರ ಪ್ಲಸ್ ಪಾಯಿಂಟ್ ಏನು, ಯಾವ ವಿಚಾರವನ್ನು ಪೂರ್ವಾಷಾಢ ನಕ್ಷತ್ರವು ಸರಿಪಡಿಸ್ಕೊಂಡ್ರೆ ಜೀವನ ಸುಂದರವಾಗಿರುತ್ತೆ, ಯಾವ ವಿಚಾರವನ್ನು ಅವ್ರು ಸರಿಪಡಿಸ್ಕೊಂಡ್ರೆ ಜೀವನ ಸುಂದರವಾಗಿರುತ್ತೆ, ಯಾವುದನ್ನು ತುಂಬ ಬೇಗ ತಪ್ಪನ್ನು ಮಾಡ್ತಾರೆ, ಯಾವುದು ಇವರ ದೊಡ್ಡ ಪ್ಲಸ್ ಪಾಯಿಂಟ್, ಇವರೊಂದಿಗೆ ವ್ಯಾಪಾರ ವ್ಯವಹಾರವನ್ನು ಬೇರೆಯವರು ಮಾಡ್ಬೋದಾ, ಅಥವಾ ಯಾವ ವಿಚಾರದಲ್ಲಿ ಇವರ ಸ್ವಭಾವ ಚೇಂಜಸ್ ಆಗುತ್ತೆ, ಎಲ್ಲವೂ ಕೂಡ ವಿಸ್ತಾರವಾಗಿ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಇನ್ನು ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನು ಹಾಗೂ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿಲ್ಲ, ಆದಷ್ಟು ಬೇಗ ಫಾಲೋ ಮಾಡಿ. ಖಂಡಿತವಾಗಿಯೂ ಪ್ರತಿನಿತ್ಯವೂ ಕೂಡ ನಿಮಗೆ ಒಂದಲ್ಲ ಒಂದು ಉಪಯುಕ್ತ ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ಈ ಪೂರ್ವಾಷಾಢ ನಕ್ಷತ್ರ ಬರತಕ್ಕಂಥದ್ದು ಧನುಸು ರಾಶಿಯಲ್ಲಿ, ಅಂದರೆ 4 ಪದಗಳು ಕೂಡ ಧನುಸು ರಾಶಿಯಲ್ಲಿ ಬರುತ್ತೆ. ಈ ಪೂರ್ವಾಷಾಢ ನಕ್ಷತ್ರದಲ್ಲಿ ಒಂದು ಮಗು ಜನನವಾದರೆ ಪ್ರಮುಖವಾಗಿ ಯಾವ ಅಕ್ಷರದಲ್ಲಿ ಹೆಸರಿಡಬೇಕಪ್ಪ ಅಂತ ನೋಡೋದಾದರೆ ಭೂ, ಧ, ಢ ಹಾಗೂ ಪ ಎಂಬ ಅಕ್ಷರದಲ್ಲಿ ನಾಮಕರಣವನ್ನು ಅಂದರೆ ಹೆಸರನ್ನ ಇಟ್ಟರೆ ಖಂಡಿತ ಆ ಮಕ್ಕಳಿಗೆ ಉತ್ತಮ ಶ್ರೇಯಸ್ವೃದ್ಧಿ ಆಗುತ್ತೆ. ಈ ನಕ್ಷತ್ರ ಬರತಕ್ಕಂಥದ್ದು ಮನುಷ್ಯಗಣದಲ್ಲಿ ಹಾಗೂ ಈ ನಕ್ಷತ್ರದ ದೇವತೆ ಶುಕ್ರ. ಸ್ವಲ್ಪ ಶೃಂಗಾರವಂತರು, ಶೃಂಗಾರ ಪ್ರಿಯರು, ಸ್ವಲ್ಪ ಲೈಫನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರತಕ್ಕಂಥವ್ರು, ಸದಾಕಾಲ ತುಂಬ ಚೆನ್ನಾಗಿ ರೆಡಿಯಾಗಿರಬೇಕು. ನೀವು ಪೂರ್ವಾಷಾಢ ನಕ್ಷತ್ರ ನೋಡ್ಕೊಳ್ಳಿ, ಆ ವ್ಯಕ್ತಿಗಳನ್ನು ಅಬ್ಸರ್ವ್ ಮಾಡಿ, ತುಂಬ ಟಿಪ್ ಟಾಪ್ ಆಗಿ ರೆಡಿ ಆಗ್ತಾರೆ. ಯಾವಾಗಲೂ ಸುಂದರವಾದಂತಹ ಫೇಸನ್ನು ಮೇಂಟೈನ್ ಮಾಡಬೇಕು. ಪೂರ್ವಾಷಾಢ ನಕ್ಷತ್ರ ನೀನು ಹುಡುಗ ಆಗಿದ್ದರೆ ಖಂಡಿತ ಸುಂದರ ಆಗಿರತಕ್ಕಂಥ ಹುಡುಗಿ ನಿಮ್ಗೆ ಲಭಿಸ್ತಾಳೆ. ಹುಡುಗಿ ಪೂರ್ವಾಷಾಢ ನಕ್ಷತ್ರ ತುಂಬ ಸುಂದರಿ ಆಗಿದ್ದರೆ ಸುಂದರ ಆಗಿರತಕ್ಕಂಥ ಹುಡುಗ ಖಂಡಿತ ಸಿಗ್ತದೆ. ಅಂದರೆ ಪೇರಿಂಗ್ ತುಂಬ ಚೆನ್ನಾಗಿರುತ್ತೆ, ಆಕರ್ಷಿತ ಫೇಸ್, ತುಂಬ ಕಣ್ಣುಗಳು ನೋಡಿದ್ರೆ ನೋಡಲೇಬೇಕು ಆ ಥರ ಆಕರ್ಷಿತವಾಗಿರ್ತಕ್ಕಂಥ ಫೇಸ್ ಕಟ್ ಆಗಿರುತ್ತೆ. ತುಂಬ ಎತ್ತರವಾದಂಥ ದೇಹವನ್ನು ಇಟ್ಕೊಂಡಿರ್ತಾರೆ. ಎಲ್ಲರೊಂದಿಗೂ ವಿನಮ್ರದಿಂದ ಉತ್ತಮವಾದಂಥ ಮಾತುಕತೆ ನಡೆಸ್ತಾರೆ. ಹಾಗೂ ಯಾವುದೇ ರೀತಿಯ ಜಂಬ, ಅಹಂಕಾರ ಈ ನಕ್ಷತ್ರದವ್ರಿಗೆ ಇರೋದಿಲ್ಲ. ಯಾವಾಗಲೂ ಈ ವ್ಯಕ್ತಿಗಳು ಸಮಾನತೆಯನ್ನು ಮೇಂಟೈನ್ ಮಾಡ್ತಾರೆ. ಎಲ್ಲರೂ ಒಂದು, ನಾವೆಲ್ಲರೂ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಬೆಳಿಬೇಕು, ಒಟ್ಟಿಗೆ ತುಂಬ ಥರ ಜೀವನವನ್ನು ಕಟ್ಕೊಳ್ಬೇಕು, ಈ ಥರ ಮೆಂಟಾಲಿಟಿ ಇರತಕ್ಕಂಥ ವ್ಯಕ್ತಿಗಳು. ಸಾಹಸ ಪ್ರಿಯರು, ಸದಾಕಾಲ ಅಡ್ವೆಂಚರ್ ತುಂಬ ಇಷ್ಟ, ಜೀವನದಲ್ಲಿ ಹೊಸ ಹೊಸ ಸಾಹಸಗಳನ್ನು ಇವರೇ ತೆಗೆದುಕೊಳ್ತಾ ಇರ್ತಾರೆ. ಭೋಗಪ್ರಿಯರು, ಐಶ್ವರ್ಯವಂತರು, ಉತ್ತಮ ಕೀರ್ತಿಯನ್ನು ಸಂಪಾದನೆ ಮಾಡೋದಕ್ಕೆ ಎಷ್ಟೇ ಕಠಿಣವಾದಂಥ ಪರಿಸ್ಥಿತಿ ಬಂದರೂ, ಎಷ್ಟೇ ಕಷ್ಟ ಕ್ಲಿಷ್ಟಕರ ಆಗಿದ್ರು ಕೂಡ ಫೇಸ್ ಮಾಡ್ತಾರೆ. ಒಳ್ಳೆ ನೇಮ್ ಸೆಟ್ ಮಾಡಬೇಕು, ಹೆಸರು ಸಂಪಾದನೆ ಮಾಡಬೇಕು, ಸಮಾಜದಲ್ಲಿ 4 ಜನಕ್ಕಿಂತ ಎತ್ತರದಲ್ಲಿನ ಸ್ಥಾನದಲ್ಲಿ ಇರಬೇಕು, ಸಮಾಜವನ್ನು ಗುರುತಿಸ್ಬೇಕು, ಈ ಥರ ಮೆಂಟಾಲಿಟಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಮಾನ ಮರ್ಯಾದೆ ತುಂಬ ಹಂಚ್ತಾರೆ. ಏನು ಹಂಚ್ತಾರೋ ಇಲ್ಲೋ ಗೊತ್ತಿಲ್ಲ, ಮಾನ ಮರ್ಯಾದೆಗೆ ಒಂಚೂರು ಕಪ್ಪು ಚಿಕ್ಕಿ ಬರುತ್ತಿದೆ ಅಂದರೆ ಜೀವನವೇ ಹಾಳಾಯಿತು ಎಂಬ ಮೆಂಟಾಲಿಟಿಗೆ ಬರತಕ್ಕಂಥವ್ರೆ ಮಾನ ಮರ್ಯಾದೆ ತುಂಬ ಹಂಚ್ತಾರೆ. ಯಾರಿಗೂ ನನ್ನ ಕಡೆಯಿಂದ ದ್ರೋಹ ಆಗಬಾರ್ದು, ಯಾರಿಂದಲೂ ನನ್ನ ಕಡೆಯಿಂದ ಅನ್ಯಾಯ ಆಗಬಾರ್ದು ಅಂತೇಳಿ ಅವರಾಯ್ತು, ಅವ್ರ ಕೆಲಸವಾಯಿತು, ಈ ಥರ ಮೆಂಟಾಲಿಟಿಲಿ ಬರತಕ್ಕಂಥ ವ್ಯಕ್ತಿಗಳು. ಬುದ್ಧಿವಂತರಾಗಿರ್ತಾರೆ, ಚಾಣಾಕ್ಷರು, ಯಾರೊಂದಿಗೆ ಎಷ್ಟು ಮಾತನಾಡಬೇಕೋ, ಯಾರೊಂದಿಗೆ ಎಷ್ಟು ವ್ಯವಹರಿಸಬೇಕೋ ಅಷ್ಟು ನೀಟಾಗಿ ಮಾತಾಡಿ ಮುಗಿಸ್ಕೊಂಡ್ಬಿಡ್ತಾರೆ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಭೋಗರವಾದಂಥ ವಸ್ತುಗಳು ತೆಗೆದುಕೊಂಡು, ಐಷಾರಾಮಿ ವಸ್ತುಗಳನ್ನು ತೆಗೆದುಕೊಂಡು ಸೆಟಲ್ ಲೈಫ್ನ ಲೀಡ್ ಮಾಡಬೇಕು ಅಂತ ಅನ್ನಿಸ್ತು ಇರತಕ್ಕಂಥವ್ರು ಅದನ್ನು ಖಂಡಿತವಾಗಿ ಅಚೀವ್ ಕೂಡ ಮಾಡ್ತಾರೆ ಪೂರ್ವಾಷಾಢ ನಕ್ಷತ್ರದವರು. ಈ ವಿಚಾರದಲ್ಲಿ ಖಂಡಿತ ಅವ್ರಿಗೆ ಪ್ಲಸ್ ಪಾಯಿಂಟ್. ಇನ್ನು ಈ ನಕ್ಷತ್ರದವ್ರು ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ ಮೈಂಡ್ ಸೆಟ್ಟು ಕ್ರಿಯೇಟಿವ್ ಮೈಂಡ್ ಸೆಟ್. ಯಾವಾಗಲೂ ಕೂಡ ಹೊಸತನವನ್ನು ಹುಡುಕ್ತಾ ಇರ್ತಾರೆ. ಕೆಲಸ ಕಾರ್ಯದಲ್ಲಿ ಹೊಸದಾಗಿ ಏನೋ ಆವಿಷ್ಕಾರಗಳನ್ನು ಮಾಡಬೇಕು, ಹಿಂದೆ ಮಾಡತಕ್ಕಂಥ ಕೆಲಸ ಮತ್ತೆ ರಿಪೀಟ್ ಆಗ್ಬಿಡ್ದು, ಹೊಸದಾಗೇನೋ ಮಾಡಬೇಕು, ಹೊಸತನವನ್ನು ಸದಾಕಾಲ ಹುಡುಕಿಕೊಂಡು ಅದರಲ್ಲಿ ಯಶಸ್ಸನ್ನು ಕಾಣತಕ್ಕಂಥ ನಕ್ಷತ್ರ ಯಾವುದಾದ್ರು ಇದೆ ಅಂತ ಹೇಳಿದ್ರೆ ಅದು ಉತ್ತರಾಷಾಢ ನಕ್ಷತ್ರ. ಅಬ್ಸರ್ವ್ ಮಾಡಿ, ಈ ನಕ್ಷತ್ರದಲ್ಲೇ ಹೈಯೆಸ್ಟ್ ಕಲಾವಿದರು ಬರತಕ್ಕಂಥದ್ದು, ರಾಜಕಾರಣಿಗಳು ಬರತಕ್ಕಂಥದ್ದು. ಇನ್ನು ಈ ನಕ್ಷತ್ರದಲ್ಲಿ ಇರತಕ್ಕಂಥವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಕೂಡ ನಾನು ಗ್ರೇಟ್ ಆಗಿರಬೇಕು, ನನ್ನ ಕಡೆ ಎಲ್ಲರೂ ಬರಬೇಕು ಹೊರತು ನಾನು ಯಾರ ಕಡೆಯೂ ಹೋಗೋದಿಲ್ಲ, ಈ ಥರ ಒಂದಷ್ಟು ಮೆಂಟಾಲಿಟಿ ಇರತಕ್ಕಂಥದ್ದು. ಹಾಗೂ ಬುದ್ಧಿವಂತರು. ಹೇಗಿರುತ್ತೆ ಬುದ್ಧಿವಂತಿಕೆ ಅಂತ ಹೇಳಿದ್ರೆ ಯಾವ ಕಠಿಣ ಸಂದರ್ಭದಲ್ಲೂ ಬಿಟ್ಟರೂ ಕೂಡ ಸ್ವಲ್ಪ ನಯವಾಗಿ ಆ ಪರಿಸ್ಥಿತಿ ಹೇಗೆ ಹೊರಡೆ ಬರ್ಬೋದು, ಜೊತೆಗಿದ್ದವ್ರನ್ನ ಹೇಗೆ ಹೊರಡೆ ಕರ್ಕೊಂಡು ಬರ್ಬೋದು, ಎಲ್ಲವೂ ಕೂಡ ನೀಟಾಗಿ ಪ್ರಿಪ್ಲಾನ್ ಮಾಡಿ ನೀಟಾಗಿ ಅದು ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ಲಾನಿಂಗ್ ಎಕ್ಸಿಕ್ಯೂಟಿವ್ನ ಈ ನಕ್ಷತ್ರದವ್ರು ನೋಡಿ ಕಲಿಬೇಕು ಅಂತ ತುಂಬ ಜನ ಹೇಳ್ತಿರ್ತಾರೆ. ಅಂದರೆ ಆ ವ್ಯಕ್ತಿ ನೋಡಿ ಕಲಿಯಪ್ಪ, ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾನೆ, ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾನೆ ಅಂದರೆ ಸ್ವಲ್ಪವೂ ಮಿಸ್ಟೇಕ್ ಆಗೋದಿಲ್ಲ. ಎಂಥದೇ ಕಠಿಣ ಪರಿಸ್ಥಿತಿ ಇದ್ದರೂ ಅವನ ಮೇಲೆ ನಂಬಿ ಕಣ್ಮುಚ್ಚಿ ಮಲ್ಕೊಳ್ಬೋದು ನಾವು ನೆಮ್ಮದಿಯಾಗಿ ಅಂತ. ಆ ನಕ್ಷತ್ರವ್ರಿಗೆ ಯಾರೂ ಅಲ್ಲ, ಅದು ಪೂರ್ವಾಷಾಢ ನಕ್ಷತ್ರವಾಗಿರುತ್ತೆ. ಇನ್ನು ವಿಚಾರಶೀಲತೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರ ಹತ್ರ ಕೇಳಿಸ್ಕೊಳ್ತಾರೆ, ಎಲ್ಲರದ್ದು ವಿಚಾರಗಳನ್ನು ತೆಗೆದುಕೊಳ್ತಾರೆ, ತಮಗೆ ಯಾವ್ದು ಬೇಕಾದ ಇಟ್ಕೊಳ್ತಾರೆ, ಬೇಡದನ್ನು ಬಿಡ್ತಾರೆ. ತಮಗೆ ತೆಗೆದುಕೊಂಡಂಥ ಒಂದಷ್ಟು ಸಲಹೆಗಳನ್ನು ವಿಚಾರಿಸ್ಕೊಂಡು
ತಮಗೆ ತಾವು ಏನು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಎಲ್ಲ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ. ಚುರುಕಾದ ಬುದ್ಧಿವಂತಿಕೆ, ಆ್ಯಕ್ಟಿವ್ನೆಸ್, ಸದಾಕಾಲ ಸೋಂಬೇರಿಯಾಗಿರೋತಕ್ಕಂಥವ್ರನ್ನ ಕಂಡ್ರೆ ಇಷ್ಟ ಆಗೋದಿಲ್ಲ. ಒಂದಲ್ಲ ಒಂದು ಕೆಲಸಗಳನ್ನು ಮಾಡಬೇಕು, ಹೊಸ ಹೊಸ ಕೆಲಸಗಳನ್ನು ಕಲಿಬೇಕು, ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ತಮ್ಮ ಛಾಪವನ್ನು ಮೂಡಿಸ್ಬೇಕು. ಈ ಥರ ಮೆಂಟಾಲಿಟಿ ಇರತಕ್ಕಂಥವ್ರು. ತಿಳಿದಿರಲಿ, ನಾನಾ ರೀತಿಯ ಗುಪ್ತ ಸಮಸ್ಯೆಗಳು ಇವ್ರಿಗೆ ಯಥೇಚ್ಛವಾಗಿ ಕಾಣಿಸುತ್ತೆ. ಗುಪ್ತ ಆರೋಗ್ಯದ ಸಮಸ್ಯೆ ಕೂಡ ಕಾಣಿಸುತ್ತೆ. ಡೈರೆಕ್ಟಾಗಿ ಹೇಳ್ಬೇಕಂತ ಹೇಳಿದ್ರೆ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು. ಗುಪ್ತ ವಿದ್ಯೆ ಎಷ್ಟೋ ಸರಿ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಕುರುಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಲ್ಲಿನ ಸಮಸ್ಯೆ ಈ ನಕ್ಷತ್ರದವ್ರಿಗೆ ಜಾಸ್ತಿ ಇರುತ್ತೆ. ಅಬ್ಸರ್ವ್ ಮಾಡಿ, ನಕ್ಷತ್ರದವ್ರಿಗೆ ಒಂದಲ್ಲ ಒಂದು ಉಳ್ಕಲಾಗಿರುತ್ತೆ. ಅಲ್ಲಿ ಸೆಟ್ ಹಾಕ್ಕೊಂಡಿರ್ಬೋದು ಕೆಲವರು, ಅಲ್ಲೆಲ್ಲ ಹೊಡೆ ಹತ್ರ ಹೊಡೆದೋಗ್ಬಿಟ್ಟಿರುತ್ತೆ, ಎಲ್ಲ ಮುರಿದೋಗಿರತಕ್ಕಂಥದ್ದು. ಈ ಥರ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಲ್ಲಿನ ಸಮಸ್ಯೆ ಮತ್ತು ಆರೋಗ್ಯದಲ್ಲಿ ಸ್ಥಿರತೆಯನ್ನು ಮೇಂಟೈನ್ ಮಾಡ್ಕೋಬೇಕು. ಸ್ವಲ್ಪ ಆರೋಗ್ಯ ಇಂಬ್ಯಾಲೆನ್ಸ್ ಆಗತಕ್ಕಂಥ ಸಮಸ್ಯೆಗಳು ಈ ನಕ್ಷತ್ರದವರೆಗೆ ಜಾಸ್ತಿ ಇರತಕ್ಕಂಥದ್ದು. ಇನ್ನು ಈ ನಕ್ಷತ್ರದಲ್ಲಿ ಯಾರು ಜನನವಾಗ್ತಾರೆ, ಮೊದಲು 50% ಸುಖವನ್ನೇ ನೋಡಿರಲ್ಲ ಈ ನಕ್ಷತ್ರದ. ಅಬ್ಸರ್ವ್ ಮಾಡಿ, ಬರೀ ಸಂಕಷ್ಟ, ಸಮಸ್ಯೆಗಳು, ಜಂಜಾಟ ಹೀಗೆ ಇರ್ತಾರೆ. ಆದರೆ ಜೀವನದ ಅರ್ಧ ವರ್ಷ ಕಂಪ್ಲೀಟ್ ಆಗಿದ ತಕ್ಷಣ ಎಲ್ಲ ರೀತಿಯ ಐಭೋಗಗಳನ್ನು, ಐಷಾರಾಮಿ ಜೀವನವನ್ನು ಖಂಡಿತವಾಗಿ ಕಾಣುವಂತರಾಗ್ತಾರೆ. ಸ್ವಲ್ಪ ಮಟ್ಟಿಗೆ ನಾನತ್ವವಿದೆ. ನಾನು ಹೇಳಿದ್ದೇ ನಡಿಬೇಕು, ನಂದೇ ಎಲ್ಲ, ನಂದೇ ಸರಿ, ಖಂಡಿತ ಇದು ಅಕ್ಸೆಪ್ಟ್ ಆಗತಕ್ಕಂಥದ್ದಲ್ಲ. ದುಂದು ವೆಚ್ಚ ಜಾಸ್ತಿ ಮಾಡ್ತಾರೆ. 2 ರೂಪಾಯಿ ಹೋಗೋ ಕಡೆ ಸ್ವಲ್ಪ ಚೆನ್ನಾಗಿರೋದಾಗಬೇಕು, ಸ್ಟ್ಯಾಂಡರ್ಡ್ ಇರಬೇಕು, ಮೇಂಟೈನ್ ಮಾಡಬೇಕು ಅಂತ 10 ರೂಪಾಯಿ ಖರ್ಚು ಮಾಡಿರ್ತಾರೆ. ಇದೊಂದು ಲಾಸಸ್ ಆಗತಕ್ಕಂಥದ್ದು ಖಂಡಿತ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ತುಂಬ ಬೇಗ ಕೋಪವನ್ನು ಮಾಡ್ಕೊಳ್ತಾರೆ, ಜನರೊಂದಿಗೆ ನಿಷ್ಠೂರವನ್ನು ಮಾಡ್ಕೊಳ್ತಾರೆ. ತಿಳಿದಿರಲಿ, ಎಷ್ಟೋ ಬಾರಿ ಸ್ಥಿರವಾದ ಕೆಲಸವೇ ಇರೋದಿಲ್ಲ ಈ ನಕ್ಷತ್ರದವರಿಗೆ. ಏನೋ ಕೆಲಸ ಮಾಡ್ತಿರ್ತಾರೆ, ಮತ್ತೆ ಇನ್ನೆಲ್ಲೋ ಚೇಂಜ್ ಮಾಡ್ಕೊಳ್ತಾರೆ, ಮತ್ತೆ ಇನ್ನೆಲ್ಲೋ ಶಿಫ್ಟ್ ಮಾಡ್ಕೊಳ್ತಾರೆ. ಈ ಥರ ಕೆಲಸ ಕಾರ್ಯದಲ್ಲಿ ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇದೆ ಈ ನಕ್ಷತ್ರದವ್ರಿಗೆ. ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರೆ ಖಂಡಿತ ಅಭಿವೃದ್ಧಿಯನ್ನು, ಅಭಿಲಾಷೆಯನ್ನು ಈಡೇರಿಸ್ಕೊಳ್ಬೋದು ಈ ನಕ್ಷತ್ರದವರು. ಈ ಹೇಳ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯದಲ್ಲಿ ಅಥವಾ ವಿಚಾರದಲ್ಲಿ ನೀವು ಸರಿಪಡಿಸ್ಕೊಂಡ್ರೆ ಅಥವಾ ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಬರಬೇಕಾದ ಒಂದಷ್ಟು ಕ್ರಮಫಲ ಕಮ್ಮಿ ಆಗುತ್ತೆ. ಪ್ರಮುಖವಾಗಿ ನಿಮ್ಮದಲ್ಲದಂಥ ವಸ್ತುಗಳ ಮೇಲೆ ಕಣ್ಣಾಕತಕ್ಕಂಥದ್ದು ಬೇಡ. ನಿಮ್ಮದು ಎಷ್ಟು ಪರ್ಸೆಂಟ್ ಶೇರ್ ಅಷ್ಟೇ ತೆಗೆದುಕೊಳ್ಳಿ. ಇನ್ನೊಬ್ರಿಗೆ ಮೋಸ ಮಾಡಿ ತೆಗೆದುಕೊಳ್ಳತಕ್ಕಂಥದ್ದು ಅಥವಾ ಇನ್ನೊಬ್ಬರ ಮೇಲೆ ಸ್ವಲ್ಪ ದರ್ಪದಿಂದ ಅಥವಾ ಕಿತ್ಕೊಳ್ಳತಕ್ಕಂಥ ಸಂದರ್ಭಗಳನ್ನು ಸೃಷ್ಟಿ ಮಾಡ್ಕೊಳ್ಬೇಡಿ. ಅದು ಒಂದಲ್ಲ ಒಂದಿನ ನಾನಾ ರೀತಿ ಸಂಕಷ್ಟವನ್ನು ನಿಮಗೆ ತಂದು ಕೊಡುತ್ತೆ. ಎಷ್ಟೋ ಬಾರಿ ನೀವು ದಾನ ಧರ್ಮಗಳ ಬಗ್ಗೆ ಮಾಡಿದ್ರೂ ಕೂಡ ಕರ್ಮದ ಬಗ್ಗೆ ಅಷ್ಟು ಬಿಲೀವ್ ಮಾಡಿರೋದಿಲ್ಲ. ಆಗಿದಾಗಲಿ ಏನಿರುತ್ತೆ ನೋಡ್ಕೋಣ ಅನ್ನೋ ಮನಸ್ಥಿತಿಯಲ್ಲಿ ಇರ್ತೀರಿ. ಖಂಡಿತ ಅದು ಕಪ್ಪು ಚುಕ್ಕಿಯನ್ನು ನಾನಾ ವಿಚಾರದಲ್ಲಿ ನಿಮಗೆ ತಂದು ಕೊಡತಕ್ಕಂಥದ್ದಾಗ್ಬಿಡುತ್ತೆ. ಸ್ವಲ್ಪ ಈ ವಿಚಾರವಾಗಿ ಸೂಕ್ಷ್ಮವಾಗಿ ಗಮನವನ್ನು ಹರಿಸಿ. ಈ ಪೂರ್ವಾಷಾಢ ನಕ್ಷತ್ರದವರು ಸದಾಕಾಲ ವಿಷ್ಣುವಿನ ಆರಾಧನೆ ಯಥೇಚ್ಛವಾಗಿ ಮಾಡಿ. ಖಂಡಿತ ಮಹಾವಿಷ್ಣು ನಿಮ್ಮೆಲ್ಲರ ಸಂಕಷ್ಟವನ್ನು ದೂರ ಮಾಡಿ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರಿಸ್ಕೊಡ್ತಾನೆ. ಯಾರು ನಮ್ಮ ಪೇಜನ್ನು ಫಾಲೋ ಮಾಡ್ತಾ ಇದ್ದೀರಿ, ಪ್ರತಿನಿತ್ಯವೂ ಕೂಡ ವಿಡಿಯೋ ನೋಡ್ತಾ ಇದ್ದೀರಿ, ನಿಮ್ಮ ತಲೆಯಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಮಕ್ಕಳ ಬಗ್ಗೆ ಕೇಳಬೇಕು, ಸಂತಾನ ಮದುವೆ ವಿಚಾರದಲ್ಲಿ ತೃಪ್ತಿಕರ ಜೀವನ ನಡೆಸೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ಕೆಳಗಡೆ ಡಿಸ್ಪ್ಲೇ ಆಗತಕ್ಕಂಥ ನಂಬರ್ಗೆ ಕರೆ ಮಾಡಿ. ಸೂಕ್ತವಾದ ಪರಿಹಾರವನ್ನು ನಾನು ನಿಮಗೆ ಕೊಡ್ತೇನೆ. ಹಾಗೂ ಮೈಸೂರಿನ ಕುವೆಂಪು ನಗರದಲ್ಲಿ ನಮ್ಮ ಕಚೇರಿ ಇದೆ. ನೇರವಾಗಿ ಬಂದು ಕೂಡ ನೀವು ಭೇಟಿ ಮಾಡ್ಬೋದು. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರಿಸ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಕೂಡ ಈ ವಿಡಿಯೋ ನೋಡೋ ಮುಖಾಂತರ ಅವ್ರ ಜೀವನದಲ್ಲಿ ಏನಾರ ಪೂರ್ವಾಶ್ರಮ ಸರಿಪಡಿಸ್ಕೊಳ್ಬೇಕು ಅಂತಿದ್ರೆ ಖಂಡಿತ ಸರಿಪಡಿಸ್ಕೊಳ್ಳಿ. ಆ ಸರಿಪಡಿಸ್ಕೊಂಡಿರ್ತಕ್ಕಂಥ ಪುಣ್ಯದ ಫಲ ನಿಮ್ಗೆ ಲಭಿಸುತ್ತೆ. ಭಗವಂತ ಶುಭವನ್ನು ಮಾಡಲಿ. ಶುಭ